ಸ್ನೇಹಿತರೆ ನಮಸ್ಕಾರ. ಚಾರ್ಲ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 26ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಓಲ್ಡ್ ಸ್ಟೂಡೆಂಟ್ಸ್ಗೆ ₹2,000 ಡಿಸ್ಕೌಂಟ್ ಇರುತ್ತೆ. ನೀವು ₹2,000 ಪೇ ಮಾಡಿ ಜಾಯ್ನ್ ಆಗ್ಬೋದು. ನ್ಯೂ ಸ್ಟೂಡೆಂಟ್ಸ್ಗೆ ಲೈಕ್ ನಿಮಗೆ ₹4,000 ಆಗುತ್ತೆ. ನೀವು ₹4,000 ಪೇ ಮಾಡಿ ಜಾಯ್ನ್ ಆಗ್ಬೋದು. ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಓಲ್ಡ್ ಸ್ಟೂಡೆಂಟ್ಸ್ಗೆ ಹೇಳೋದು ಇಷ್ಟೇ, ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಡೆಫಿನೆಟಾಗಿ ನಿಮಗೂ ಕೂಡ ಒಂದು ಈಸಿ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ. ಓಕೆನಾ? ಸೊ ಇವತ್ತಿಂದು ನಿಮಗೆ ಟ್ರೇಡ್ಸ್ ಬಗ್ಗೆ ಲಾಜಿಕ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಟ್ರೇಡ್ಸ್ ಎಲ್ಲಿತ್ತು, ಹೇಗಿತ್ತು, ಎರಡೂ ನಿಮಗೆ ಈಸಿಯಾಗಿ ಗೊತ್ತಾದರೆ ನೀವು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ ಅದನ್ನು ನಾನು ನಿಮಗೆ ಇದರಲ್ಲಿ ಹೆಚ್ಚಿಗೆ ಗೈಡ್ ಮಾಡೋದಿಲ್ಲ, ಬಟ್ ಜಸ್ಟ್ ಗ್ಲಿಮ್ಸ್ ಆಗಿ ಕೊಡ್ತೀನಿ. ಬಿಕಾಸ್ ಅವ್ರಿಗೆ ಡೀಪ್ ನಾಲೆಡ್ಜ್ ಕೊಟ್ಟಿರ್ತೀನಿ, ನಿಮಗೆ ಅದನ್ನು ಗ್ಲಿಮ್ಸ್ ಆಗಿ ಕೊಡೋದಷ್ಟೇ ಇಲ್ಲಿ. ಓಕೆನಾ? ಸೊ ನಿನ್ನೆ ಬಂದು ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿತ್ತು. ಅದಕ್ಕಿಂತ ಮುಂಚೆ ನನ್ನ ಪ್ರಾಫಿಟ್ ಆರ್ ಲಾಸ್ ನೋಡ್ಬಿಡುವ. ಸೊ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಆ್ಯಕ್ಚುಲಿ 2 ಟ್ರೇಡ್ನ ಮಾಡಿದ್ದೀನಿ ಇಲ್ಲಿ, ಒಂದಲ್ಲ, ಇದು 2 ಟ್ರೇಡ್ದ ಅಮೌಂಟು, 1 ಟ್ರೇಡ್ ಅಮೌಂಟ್ ಅನ್ಕೋಬೇಡಿ. ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್. ಸೊ ಇವತ್ತು ನಿಮಗೆ ಟ್ರೇಡ್ಸ್ ಎಲ್ಲಿತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಮಾರ್ಕೆಟಲ್ಲಿ ನಿನ್ನೆ ಬಂದು ಶಾರ್ಪ್ ಫಾಲ್ ಬಂದಿದೆ. ಓಕೆನಾ? ಸೊ ಶಾರ್ಪ್ ಫಾಲ್ ಬಂದಾಗ ನನಗೆ ಈಸಿ ಇದ್ದಿದ್ದೇನು, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಇಟ್ ವಿಲ್ ಬಿ ಈಸಿ ಫಾರ್ ಮೀಟೆ. ಓಕೆನಾ? ಸೊ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ, ಗ್ಯಾಪ್ ಡೌನ್ ಓಪನ್, ಪ್ರಾಫಿಟ್ ಬುಕ್ಕಿಂಗ್, ರಿಜೆಕ್ಷನ್, ಪ್ರಾಫಿಟ್ ಬುಕ್ಕಿಂಗ್, ರಿಜೆಕ್ಷನ್, ಈ ಥರ ಒಂದು ಟ್ರೇಡ್ನ ಎಕ್ಸ್ಪೆಕ್ಟೇಷನಲ್ಲಿ ಇತ್ತು. ಸೊ ಬಟ್ ಏನು ಮಾಡಿದೆ, ಮಾರ್ಕೆಟ್ ಫ್ಲಾಟಿಶ್, ಎಕ್ಸಾಕ್ಟಾಗಿ ಸೇಮ್ ಲೆವೆಲಲ್ಲಿ ಫ್ಲಾಟಿಶ್ ಓಪನ್ ಆಯಿತು. ಸೊ ಅದಾದಮೇಲೆ ಏನು ಮಾಡ್ತು, ಮಾರ್ಕೆಟ್ ಗಿವಂಗ್ ರಿಟ್ರೇಸ್ಮೆಂಟ್. ಸೊ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿ ಹೇಳಿದೆ, ನೆನೆ ಶಾರ್ಪ್ ಫಾಲ್ ಬಂದಿದೆ. ಸೊ ದಿಸ್ ಈಸ್ ಲೈಕ್ ಅಪ್ ಟು ನಮಗೆ ಲೈಕ್ ನಮ್ಮದು ಇದೊಂದು ಸ್ಟ್ರಾಟಜಿ ಕೂಡ ಹೌದು. ಸ್ಟ್ರಾಟಜಿ ನಂಬರ್ 3 ಆ್ಯಂಡ್ 4 ಬರುತ್ತಿದ್ದು. ಸೊ ಈಸಿಯಾಗಿ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿದ್ದಿದ್ರೆ ಇಟ್ ವಿಲ್ ಕಮ್ಸ್ ಅಂಡರ್ ಸ್ಟ್ರಾಟಜಿ ನಂಬರ್ 3 ಅಂಡರಲ್ಲಿ ಇರ್ತಿತ್ತು. ಅದು ಫ್ಲಾಟಿಶ್ ಓಪನ್ ಇದೆ, 4 ಅಂಡರಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಚಲೋ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಓಪನ್ ಆಗಿಲ್ಲ, ವೆಯ್ಟ್ ಮಾಡೋಣ, ಮಾರ್ಕೆಟ್ ಎಲ್ಲಿ ತನಕ ಬರುತ್ತೆ ಅದ್ರ ಮೇಲೆ ಟ್ರೇಡ್ ಮಾಡಿದ್ರಾಯ್ತು, ಲೆಟ್ಸ್ ವೆಯ್ಟ್ ಫಾರ್ ಇಟ್ ಅಂತ. ಸೊ ಮಾರ್ಕೆಟ್ ಯಾವಾಗ ಮೊದಲು 15 ನಿಮಿಷ ಯೂಶಲಿ ನಾನು ಟ್ರೇಡ್ ಮಾಡೋದಿಲ್ಲ, ಮೊದಲು 15 ನಿಮಿಷ ಕಳೆದ್ಮೇಲೆ ಮಾರ್ಕೆಟ್ ಇಲ್ಲಿ ಬಂದು ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಐ ಜಸ್ಟ್ ವೆಯ್ಟೆಡ್, ನೋಡೋಣ ಮಾರ್ಕೆಟಲ್ಲಿ ಏನು ಮಾಡ್ಬೋದು, ಅಪ್ ಟು ನನಗೆ ಈ 30% ಲೆವೆಲ್ ನಿಯರೆಸ್ಟ್ ಬಂದ್ರೂ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅಂತ. ಸೊ ಮಾರ್ಕೆಟು ಯಾವಾಗ ಲೈಕ್ ಒಂದು ರೆಡ್ ಕ್ಯಾಂಡಲ್ ಕೊಡ್ತು, ಸ್ವಲ್ಪ ಅನ್ನಿಸ್ತು ಮಾರ್ಕೆಟಲ್ಲಿ ಇಲ್ಲಿಂದ ಎಂಟ್ರಿ ಆಗ್ಬೋದಾ, ರೆಡ್ ಕ್ಯಾಂಡಲ್ ಕೊಟ್ಟಿದೆಯಲ್ಲ ಎಂಟ್ರಿ ತಗೋಬೋದಾ ಅನ್ನೋದನ್ನ ಐ ಜಸ್ಟ್ ಅಂದ್ಕೊಂಡಿದ್ದೆ. ಸೊ ಮಾರ್ಕೆಟ್ ಯಾವಾಗ ಅಗೇನ್ ರಿಟ್ರೇಸ್ಮೆಂಟ್ ಬಂತು, ಇಟ್ಸ್ ಕ್ಲಿಯರ್ ಕಟ್, ಮಾರ್ಕೆಟ್ ಇಲ್ಲಿಂದಲೇ ಬಿದ್ದರೆ ಬೀಳಬೇಕು, ಇಲ್ಲ ಅಂದರೆ ಮಾರ್ಕೆಟ್ ಇನ್ನು ಈ ಲೆವೆಲ್ ತನಕಲೂ ಬರೋ ಚಾನ್ಸಸ್ ಇದೆ. ಇವಾಗ ಏನು ಓವರ್ ರನ್ ಆಗ್ತಿದೆಯಲ್ಲ ಈ ಲೆವೆಲ್ ತನಕಲೂ ಬರೋ ಚಾನ್ಸಸ್ ಇದೆ ಮಾರ್ಕೆಟು. ಸೊ ಬಿದ್ದರೆ ಇಲ್ಲಿಂದಲೇ ಬೀಳಬೇಕು ಅಂತ. ಸೊ ಎಕ್ಸಾಕ್ಟಾಗಿ ಈ ರಿಟ್ರೇಸ್ಮೆಂಟಲ್ಲಿ ಒಂದು ಟ್ರೇಡ್ ಎತ್ಕೊಂಡಿದ್ದೆ ನಾನು. ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಜಸ್ಟ್ ಕ್ಯಾಪ್ಚರ್ 10 ಪಾಯಿಂಟ್. ಓಕೆನಾ? ಆಲ್ಮೋಸ್ಟ್ 10 ಕ್ಲಿಕ್ ಮಾಡಿದೆ, ಬಟ್ 9ಗೇನೋ ಸಿಗ್ತದೋ ಅಷ್ಟೇ, 9 ಪಾಯಿಂಟ್ಸ್ ಕ್ಯಾಪ್ಚರ್ ಆಯಿತು. ಓಕೆ, ಫೈನ್, ವೆಯ್ಟ್ ಮಾಡೋಣ ಅಂತ. ಬಟ್ ಅಗೇನ್ ಮಾರ್ಕೆಟಲ್ಲಿ ನಾನು 9 ಪಾಯಿಂಟ್ಸ್ ತೊಗೊಂಡ್ಮೇಲೆ ಮತ್ತೆ ಮಾರ್ಕೆಟ್ ಬ್ಯಾಕ್ ಟು ದಿ ಸೇಮ್ ಒರಿಜಿನಲ್ ಲೆವೆಲ್. ಸೊ ಸೇಮ್ ಒರಿಜಿನಲ್ ಲೆವೆಲ್ ಬಂತು. ಸೊ ಅವಾಗ ಅಂದ್ಕೊಂಡೆ ಮಾರ್ಕೆಟ್ ಮೇ ಬಿ 30% ಲೆವೆಲ್ ಟಚ್ ಆಗ್ಬೋದೇನೋ, ಮೇ ಬಿ, ಬಿಕಾಸ್ ಶಾರ್ಪ್ ಫಾಲ್ ಕೊಟ್ಟಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಇನ್ನೊಂಚೂರು ಮೇಲಕ್ಕೆ ಬರ್ಬೋದೇನೋ ವೀಕೆಂಡ್ಸ್ಗಳನ್ನ ತೆಗಿಲಿಕ್ಕೆ ಅಂತ. ಆಮೇಲೆ ಏನು ಮಾಡಿದೆ, ಮಾರ್ಕೆಟ್ ಎಕ್ಸಾಕ್ಟಾಗಿ ಇಲ್ಲೇ ಹೋಲ್ಡ್ ಮಾಡಿ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಐ ಜಸ್ಟ್ ಒನ್ಸ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಈ ಕ್ಯಾಂಡಲಲ್ಲಿ ಎಂಟ್ರಿ ಆಗಿದ್ದೀನಿ. ಸೊ ಇಷ್ಟು ದೊಡ್ಡ ಮೂವ್ನ ನಾನು ಕ್ಯಾಪ್ಚರ್ ಮಾಡಿಲ್ಲ, ನೀವು ಬಿಲೀವ್ ಮಾಡೋದಿಲ್ಲ. ಈ ಕ್ಯಾಂಡಲ್ ಮೂವ್ ಎಷ್ಟಿರ್ಬೋದು ಅಂದರೆ ನಿಮಗೆ 190, ಆಲ್ಮೋಸ್ಟ್ 26-28 ಪಾಯಿಂಟ್ ಮೂವ್ ಆಗಿದೆ ಮಾರ್ಕೆಟಲ್ಲಿ. ಸೊ ನಾನು 28 ಪಾಯಿಂಟ್ ಎಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ನಾನು ಜಸ್ಟ್ ಕ್ಯಾಪ್ಚರ್ ಮಾಡಿದ್ದು ಓನ್ಲಿ 11 ಪಾಯಿಂಟ್ಸ್ ಏನೋ 11 or 12 ಪಾಯಿಂಟ್ಸ್ ಅಷ್ಟೇ ನಾನು ಎಕ್ಸಿಟ್ ಆದೆ. ಸೊ ಬಿಕಾಸ್ ಸಾಕು, ನನಗೆ ದಿನ ಟಾರ್ಗೆಟ್ 2 ಟ್ರೇಡ್ ಆಲ್ಮೋಸ್ಟ್ ರೀಚ್ ಮಾಡಿಕೊಟ್ಟಿದೆ, ವೈ ಐ ಶುಡ್ ಟೇಕ್ ಮೋರ್ ಟ್ರೇಡ್ಸ್ ಅಂತ. ಸೊ ಅಲ್ಲಿ ಕ್ಲೋಸ್ ಮಾಡಿದೆ. ಬಟ್ ಮಾರ್ಕೆಟ್ ಏನು ಮಾಡಿದೆ, ಅಗೇನ್ ಸೇಮ್ ಸಪೋರ್ಟು ಇದಾಗ್ತಿದೆ. ಸೊ ಇದು ಏನಕ್ಕೆ ಈ ಥರ ಆಗ್ತಿದೆ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಸೆಲ್ಲರ್ಸ್ಗಳಿಗೆ ಗ್ಯಾಪ್ ಡೌನ್ ಓಪನ್ ಆಗ್ಬೋದು. ತುಂಬ ಜನ ಇಲ್ಲಿಂದ ತುಂಬ ಪೊಸಿಷನ್ಸ್ ಮಾಡ್ಕೊಂಡು ಹೋಗಿರ್ತಾರೆ, ತುಂಬ ಜನ ಇಲ್ಲಿಂದ ಪೊಸಿಷನ್ ಮಾಡಿರೋರು ಇರ್ತಾರೆ. ದೇ ಆರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಮೇ ಬಿ ಗ್ಯಾಪ್ ಡೌನ್ ಕೊಡ್ಬೋದು ಅಂತ. ಸೊ ಫ್ಲಾಟಿಶ್ ಓಪನ್ ಆಗಿ ಯಾವಾಗ ರಿವರ್ಸಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಸಮ್ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂತು. ಅಗೇನ್ ಮಾರ್ಕೆಟಲ್ಲಿ ಇಲ್ಲಿ ಬೈ ಮಾಡಿದವರು ಎಲ್ಲರೂ ಇಲ್ಲಿ ಏನು ಬೈ ಮಾಡಿದವರು ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು, ಮಾರ್ಕೆಟ್ ಇಫ್ ಇಟ್ ಈಸ್ ರಿಮೂವ್ಸ್ ದಿಸ್ ಲೆವೆಲ್ ದೆನ್ ವಿ ಕ್ಯಾನ್ ಗೋ ವಿತ್ ಸಮ್ ಮೋರ್ ಸೆಲ್ಲಿಂಗ್ ಸೈಡ್ ಅಂತ. ಸೊ ಮಾರ್ಕೆಟು ಅವ್ರೂ ಟ್ರ್ಯಾಪ್ ಮಾಡಿದೆ ಇವತ್ತು. ಎಕ್ಸಾಕ್ಟಾಗಿ ದೋಸ್ ಹೂ ಬಾಟ್ ಅವ್ರ ಸ್ಟಾಪ್ ಲಾಸ್ಗಳನ್ನ ಹಿಟ್ ಮಾಡ್ತಿದೆ, ಈಸಿಯಾಗಿ ಅವ್ರು ಸ್ಟಾಪ್ ಲಾಸ್ ಕೊಡ್ತಾ ಇದೆ. ನಾವು ಮಾರ್ಕೆಟಲ್ಲಿ ಏನು ಮಾಡ್ತಿದೆ, ಇಟ್ ಈಸ್ ಕ್ಲಿಯರ್ ಕಟ್, ದೀಸ್ ಗೈಸ್ ಸ್ಟಾಪ್ ಲಾಸ್ ಹಂಟೆಡ್, ದೀಸ್ ಗೈಸ್ ಸ್ಟಾಪ್ ಲಾಸ್ ನಾವು ಇಟ್ ಈಸ್ ಹಂಟಿಂಗ್.
ಆಲ್ಮೋಸ್ಟ್ ದೀಸ್ ಗೈಸ್ ಮೇ ಬಿ ಸ್ಟಾಪ್ ಲಾಸ್ ಕೊಟ್ಟಿರ್ತಾರೆ ಅನ್ನೋ ಡೌಟು ನನಗೆ ಇವ್ರದ್ದು ಆಲ್ರೆಡಿ, ಬಿಕಾಸ್ ಫ್ಲಾಟಿಶ್ ಓಪನ್ ಇದೆ, ಸ್ಮಾಲ್ ಮೂಮೆಂಟಲ್ಲೇ ಎಕ್ಸಿಟ್ ಆಗಿರ್ತಾರೆ ಅಂತ. ಇವಾಗ ಏನಾಗುತ್ತೆ, ಮಾರ್ಕೆಟು ಕಂಪ್ಲೀಟಾಗಿ ಎಲ್ಲರದ್ದು ಸ್ಟಾಪ್ ಲಾಸ್ಗಳನ್ನ ತಿಂದಾಕಿದೆ. ಸೊ ಇಲ್ಲಿದ್ದವ್ರು ಇರ್ಬೋದು, ಇಲ್ಲಿಂದ ಇರ್ಬೋದು, ಟಾಪ್ ಇಂದ ಸೆಲ್ ಮಾಡಿದವ್ರು ಇರ್ಬೋದು, ಎಲ್ಲರದ್ದು ಮ್ಯಾಕ್ಸಿಮಮ್ಮು. ಬಟ್ ಇನ್ನೊಂದು ಏನಂದರೆ, నేను ಎಕ್ಸ್ಪೈರಿ ಕೂಡ ಇರೋದ್ರಿಂದ ಪೊಸಿಷನ್ಸ್ ಯೂಸ್ ಇರುತ್ತೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ, ಅನ್ಲೋಡ್ ಮಾಡಲಿದ್ದು ಕಷ್ಟ ಅಂತ. ಸೊ ಮಾರ್ಕೆಟ್ ನೆಕ್ಸ್ಟ್ ಏನು ಮಾಡ್ಬೋದು, ಇಟ್ಸ್ ಅ ಕ್ಲಿಯರ್ ಕಟ್. ನನಗೆ ಅನಿಸಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಮಾರ್ಕೆಟ್ ವಿಲ್ ಫೋಲ್ಡ್ ಇಟ್ ಹಿಯರ್. ದಿಸ್ ಲೆವೆಲಲ್ಲಿ ಮಾರ್ಕೆಟ್ ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೋದು, ಹೋಲ್ಡ್ ಮಾಡಿ ರಿಜೆಕ್ಷನ್ ಕೊಡುತ್ತೆ, ಅಗೇನ್ ಪುಲ್ ಬ್ಯಾಕ್ ಕೊಟ್ಟು ಮಾರ್ಕೆಟ್ ಸಮ್ವೇರ್ ಕೆಳಗಡೆ ತನಕ ಬರ್ಬೋದು ಅನ್ನೋದು ಅಂದ್ಕೊಂಡಿನಿ. ಇಷ್ಟರಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಅಂದ್ಕೊಂಡಿನಿ. ಮಾರ್ಕೆಟ್ ಮೇ ಬಿ ಇಷ್ಟರಲ್ಲೇ ಕ್ಲೋಸ್ ಮಾಡ್ಬೋದು ಅಂತ, ಇದು ನನ್ನ ಮೈಂಡ್ ಸೆಟ್ಟಲ್ಲಿ ಇರೋದು ಮಾರ್ಕೆಟಲ್ಲಿ. ಸೊ ಪ್ರೆಸೆಂಟ್ ಆಲ್ರೆಡಿ ಪ್ರಾಫಿಟ್ ಆಗೋಗಿದೆ, ಸೊ ಮತ್ತೆ ನಾನು ಟ್ರೇಡ್ ಮಾಡೋದೇನಿಲ್ಲ. ಬಟ್ ಮೈಂಡ್ ಸೆಟ್ ಹೇಗಿರುತ್ತೆ ಅದು ನಿಮಗೆ ಅರ್ಥ ಆಗಬೇಕಲ್ಲ. ಸೊ ಅದು ರೀಸನ್ಗೆ ನಾನು ನಿಮಗೆ ಹೇಳ್ತಿರೋದು. ಹೋಪ್ ದಿಸ್ ವಾಸ್ ಅ ಲಾಜಿಕ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಹೌ ಇಟ್ ವಿಲ್ ಬಿಕಮ್ ಈಸಿ ಆರ್ ಟಫ್ ಅನ್ನೋ ಮ್ಯಾಟ್ರ್ ಅಲ್ಲ ಇಲ್ಲಿ. ಸೊ ನಿಮಗೆ ಮಾರ್ಕೆಟಲ್ಲಿ ಕಲಿಯೋದು ಅಷ್ಟೇ ಇಂಪಾರ್ಟೆಂಟು. ಚಾರ್ಟ್ನ ಸ್ಕಿಲ್ಲು, ಸೆಲ್ಲರ್ಸ್ ಎಲ್ಲಿದ್ದಾರೆ, ಬಯರ್ಸ್ ಎಲ್ಲಿದ್ದಾರೆ ಅಷ್ಟು ನಿಮಗೆ ಗೊತ್ತಿದ್ರೆ ಸಾಕು, ನಿಮಗೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೋಬೋದು. ನಿನ್ನೆ ಅಂತೂ ಹ್ಯೂಜ್ ಸೀರಿಯಸ್ಲಿ. ನಾನು ಆಮೇಲೆ ಪ್ರೀಮಿಯಮ್ಸ್ಗಳು ಚೆಕ್ ಮಾಡಿದೆ, ಲೈಕ್ ಈ ಕ್ಯಾಂಡಲಲ್ಲಿ ಪ್ರೀಮಿಯಮ್ 50 ಪಾಯಿಂಟ್ ಮೂವ್ ಆಗಿದೆ, 40 ಪಾಯಿಂಟ್ ಮೂವ್ ಆಗಿದೆ, ಸಖತ್ತು ಶಾರ್ಪ್ ಫಾಲ್ ಬಂದಿದೆ. ಅದಲ್ದಲೇ ಆ್ಯಕ್ಚುಲಾಗಿ ನಾನು ನೋಡಿದ್ದು ಇದು ಮಾರ್ಕೆಟು ನಮ್ಮದು ಲಾಸ್ಟ್ ಸ್ವಿಂಗ್ ಏನಿತ್ತಲ್ಲ, ದಿಸ್ ಇಸ್ ದ ಬಿಗ್ ಕ್ಯಾಂಡಲ್ ಸ್ವಿಂಗು. ಇಲ್ಲೇ ಫೋಲ್ಡ್ ಮಾಡ್ತಿತ್ತು ಮಾರ್ಕೆಟು. ಒನ್ಸ್ ಇಟ್ ಈಸ್ ಡಂಪ್ಡ್ ರೈಟ್, ದಿಸ್ ಕ್ಯಾಂಡಲ್ ಮೇಡ್ ಇಟ್ 50 ಪಾಯಿಂಟ್ಸ್ ಮೂಮೆಂಟನ್ನು ಪ್ರೀಮಿಯಮಲ್ಲಿ ಕೊಟ್ಟಿದೆ. ಸೊ ಅದೇ ಥರ ಆ ಮಾರ್ಕೆಟಲ್ಲಿ. ಬಟ್ ಇವತ್ತು ಟ್ರ್ಯಾಪ್ ಆಗ್ತಿದ್ದಾರೆ ಅವರು, ಯಾರು ಟ್ರ್ಯಾಪ್ ಆಗ್ತಿಲ್ಲ ಇಲ್ಲಿ, ಬಿಕಾಸ್ ಆಲ್ರೆಡಿ ಟ್ರ್ಯಾಪಿಂಗ್ ಮುಗ್ದೋಯ್ತು ಇವಾಗ. ಸೊ ಇವಾಗ ಮಾರ್ಕೆಟ್ ಏನು ಮಾಡುತ್ತೆ, ಸ್ವಲ್ಪ ಮೇಲೋಗಿ ಜರ್ಕ್ ಕೊಟ್ಟು ಅಗೇನ್ ಒಂದು ಪುಲ್ ಬ್ಯಾಕ್ ಕೊಡುತ್ತೆ, ಇನ್ನೊಂದು ಸ್ವಲ್ಪ ಮೇಲೋಗಿ ಇನ್ನೊಂದು ಪುಲ್ ಬ್ಯಾಕ್ ಕೊಡುತ್ತೆ. ಇಷ್ಟೇ ಆಗೋದು ಇವತ್ತು ಮಾರ್ಕೆಟಲ್ಲಿ, ಎಕ್ಸ್ಟ್ರಾ ಥಿಂಗ್ಸ್ ಅಂತ ಆಗೋದಿಲ್ಲ. ಇವತ್ತು ಟ್ರ್ಯಾಪ್ ಆಗಿದವ್ರು ಯಾರ್ಯಾರು ಅಂದರೆ, ಒಂದು ಇಷ್ಟು ದೊಡ್ಡ ಕ್ಯಾಂಡಲ್ ನೋಡಿ ಇಲ್ಲಿ ಎಂಟ್ರಿ ಆದವರು ಮಾರ್ಕೆಟ್ ವಿಲ್ ಬ್ರೇಕ್ಔಟ್ ಅಂತ. ಈ ಮಾರ್ಕೆಟ್ ಬ್ರೇಕ್ಔಟ್ ಆಗ್ಬೋದಿತ್ತು, ಇಲ್ಲ ಅಂತಲ್ಲ. ಬಟ್ ಮಾರ್ಕೆಟಲ್ಲಿ ದಿಸ್ ವಾಸ್ ದ ಪ್ಲೇಸ್, ರೈಟ್ ಪ್ಲೇಸ್ ಟು ಎಂಟ್ರಿ, ನಾಟ್ ದಿಸ್ ಪ್ಲೇಸ್. ಈ ಪ್ಲೇಸ್ ಆಗಿಲ್ಲ ನಮಗೆ ಎಂಟ್ರಿ ಆಗಲಿಕ್ಕೆ, ಇದು ನಮಗೆ ರೈಟ್ ಪ್ಲೇಸ್ ಇತ್ತು ಎಂಟ್ರಿ ಆಗಲಿಕ್ಕೆ. ಓಕೆನಾ? ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು ನಮ್ಮದು 26ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ, ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.